ನಾನು ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಏನಂತ ನಮ್ಮ ಅಪ್ಪ ನೈಟ್ ಬರ್ತಾ ಇದ್ದಾರೆ ಅಂತ. ಆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸಮೇತ ಫುಲ್ ನೋಡಿ ನಮ್ಮ ಅಪ್ಪ ಕಳೆಗೆ ಬಂದಿದ್ದಾರೆ. ಆ್ಯಕ್ಚುಲಿ ನಿಜವಾಗ್ಲೂ ನೋಡಿ ಅಲ್ಲಿ ಕಾರ್ ಇದೆಯಲ್ಲ, ಅದು ಆ ಕಾರ್ ಮೀನ್ಸ್ ಆ ಕಾರ್ ಇದೆಯಲ್ಲ ಅದು ಆ್ಯಕ್ಚುಲಿ ನಮ್ಮ ಅಪ್ಪನ ಕಾರು. ಏನೋ ಅಲ್ಲಿ ನಮ್ಮ ಅಪ್ಪ ಬರ್ತಾವ್ರೆ ಆಲ್ರೆಡಿ ಮೇಲೆ. ಬೇಗ ಬಂದರು ಬೇಗ ಬಚ್ಚಿಟ್ಕೊಂಡು ನೋಡಿ ಈ ಲೈಟ್ ಕಿಕ್ಕೆಲ್ಲ ಹಾಕಿ ನಾನು ಯಾವ ಥರ ಸರ್ಪ್ರೈಸ್ ಮಾಡ್ತೀನಿ ಅಂದರೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಇಲ್ಲಂತೂ ನೋಡಿ ನಾನು ಲ್ಯಾಂಪು, ಹೂವು, ಈ ಒಂದು 2 ಕೇಕು ಮತ್ತು ಹೂವುಗಳು ಎಲ್ಲ ಮಾಡಿ ಮೀನ್ಸ್ ಪೇಪರ್ ಎಲ್ಲ ಕಟ್ ಮಾಡಿ ನಮ್ಮ ಅಪ್ಪ ಅಲ್ಲಿ ಬಂದಿದ ತಕ್ಷಣ ಹಾಕ್ತೀನಿ. ಹೆಂಗಿರುತ್ತೆ ಅಂತ ನೋಡಿ. ಓಯ್ ಇದೇನಿದು? ಏನಕ್ಕೆ ಹಿಂಗೆಲ್ಲ? ಏನಕ್ಕೆ ಹಿಂಗೆಲ್ಲ? ಇವತ್ತೇನು ಸ್ಪೆಷಲು? ಓ ಫಾದರ್ಸ್ ಡೇ. ಫಾದರ್ಸ್ ಡೇ. ಸಾಕು ಇದೇನಿಷ್ಟು ಕಲಿ ಮಾಡಬೇಕಲ್ವಾ? ಕೋಲ್ಡ್ ಆಗುತ್ತೆ ಮತ್ತೆ ನಿಜ ಮೈ ಕೈ ಎಲ್ಲ. ಬಿಕಾಸ್ ಇದು ಏನಕ್ಕೆ ಅಂದ್ರೆ ಫ್ರಿಜ್ಜಲ್ಲಿ ಇಕ್ಕಿದೆ ಹೂವನ್ನ. ಮತ್ತೆ ಪೇಪರ್ಸ್ ಮತ್ತೆ ಇದೆ ಅದ್ರ ಜೊತೆಗೆ ಈವನ್ ಫಾರ್ ಯು. ಅದೇನು? ನಾನು ಅಂಗಡಿಗೆ ಹೋಗಿ ಬೇಕರಿಗೆ ಹೋಗಿ ಕೇಕ್ ತಗೊಂಡು ಅಷ್ಟು ದುಡ್ಡಂತೂ ಇಲ್ಲ. ಅದಕ್ಕೆ ಮತ್ತೆ ಅದೆಂತ ಕೇಕು? ಕೇಕು ಕೇಕ್ ಬರ್ತಾವಲ್ಲ ಮಾಮೂಲಿ ಕೇಕು. ಏನ್ ಮಾಡೋದು? ಹಾ ನೋಡಿದ್ರೆ ಏನ್ ಅನ್ಸ್ತಾ ಇದೆ ನನಗೆ ತಿನ್ನಕ್ಕ? ಮತ್ತೆ ತಿಂದಿಲ್ದಂಗ ಮತ್ತೆ ಇನ್ನೇನ್ ಮಾಡೋದು? ನೀನೇ ಫಸ್ಟ್. ಯಾಕೆ? ಈಗ ಟೇಸ್ಟ್ ಮಾಡೋದು. ಚೆನ್ನಾಗಿತ್ತಾ? ಚೆನ್ನಾಗಿ. ಅದೇನು? ಇದು ಏನಂತ ಕಾಣಿಸ್ತಾ ಇದೆ ಅಂದಾಜು? ಲ್ಯಾಂಪ್. ಲ್ಯಾಂಪು. ಲ್ಯಾಂಪೆ. ಗಿಫ್ಟ್ ಆಯ್ತು ಲ್ಯಾಂಪು. ಯಾ ಇದು ಒಳಗಡೆ ಏನಿದೆ? ಇಲ್ಲ ಪೇಪರ್ ಇದೆ. ಈವನ್ ದಿಸ್ ಇಸ್ ಆಲ್ಸೋ. ತೆಗಿಬೇಕಾ ಇದು? ಓಪನ್ ಮಾಡ್ಬೇಕು ಅದು. ಯಾಕೆ ನೀನೇ ಮಾಡಿದ್ದೆ ಇದೆಲ್ಲ? ಮತ್ತೆ ಪಾಪ ಟೇಪ್ ಹಾಕ್ತೀನಿ ಅಷ್ಟೇ. ಗಂಜಿನ ಸಿಕ್ಕಿಲ್ಲ, ಗಮ್ಮ ಹಾಕಲ್ಲ ಹೋದೆ. ಈಗ ಪೇಪರೇ ಹರಿದೋಗ್ಬಿಡುತ್ತೆ. I love you, Shetty. You are the best father in my life. Happy Father's Day, Appa. Father is a first friend and first hero for all the daughter. I can tell for my father is best father in my life because when I go back he will and tell you should come friend and he will love me and I will also love my father so much. ಚೆನ್ನಾಗಿ ಬಿಡಿಸಿದೆ ಏನೋ ಬಂದಂಗೆ ಬಿಡ್ತೀನಿ. ಹೆಂಗ್ ಬರುತ್ತೆ ಅಂದಾಜಾಗೆ ಚೆನ್ನಾಗಿದೆ. ಅಂದಾಜಾಗಿ ಬಿಡ್ತೀನಿ ನೋಡಿ ಗೈಸ್. ಫಾದರ್ಸ್ ಡೇಗೆ ಏನೇನೋ ಕ್ರಿಯೇಟಿವಿಟಿ ಮಾಡಿದ್ದಾಳೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಹೂವನ್ನ ಇನ್ನು ಡಿಸೈನ್ ಆಗಿ ಬರ್ತಿದ್ದೆ. ನಂಗೆ ಅಷ್ಟೊಂದು ಚೆನ್ನಾಗಿ ಓದಿಲ್ಲ. ಇದೇನ್ ತರ ಕಾಣ್ತಾ ಇರೋದು? ಕೋನ್ ಐಸ್ ತರ ಕಾಣ್ತಾ ಇದೆ. ಕೋನ್ ಐಸ್ ತರ ಕಾಣ್ತಾ ಇದೆ. ಕೋನ್ ಐಸು ನಿಜ ಹಂಗೆ ಕಾಣ್ತೈತೆ ಇದು. ಹೌದು, ಕೋನ್ ಐಸ್ ತರ ಕಾಣ್ತಾ ಇದೆ. ಇನ್ನೂ ಒಂದ್ ಇಲ್ಲಿ 3 ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬೊಕ್ಕೆ ತರ ಬರ್ತಿತ್ತು. ದೊಡ್ಡದಾಗಿ ಇನ್ನೂ ಸಣ್ಣ ಮಾಡ್ಬೇಕು. ನಾನು ಮಾಡೋದು ಅಷ್ಟೊಂದು ಪೇಷನ್ಸ್ ಇಲ್ಲ. ಇನ್ನು ಆ ಕ್ಲಾಸ್ ಬಂದೆ ಇದು ಮಾಡಿದೆ. ನನಗೆ ಆಕ್ಚುಲಿ ಹೆಚ್ಚು ಅಂತ ಅನ್ಬೋದು. ಇದು ನನಗೇನಾ? ನನಗೆ ಕಟ್ಟಿ ಸಿಕ್ಕಿ ಎಂತ ಕಟ್ಟಿ ಹಾಕಿನಿ. ಹಂಚಿ ಗಡ್ಡಿ ಹಾಕಿದೆ. ಪೊರಕೆ ಕಟ್ಟಿ. ಚೆನ್ನಾಗಿ ಫ್ಲವರ್. ಟೇಪು ಇನ್ನೂ ದೊಡ್ಡ ದೊಡ್ಡ ಟೇಪ್ ಸಿಕ್ತು ಅಂದ್ರೆ ದೊಡ್ಡ ಟೇಪ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಾಡಿದೆ. ಹೆಂಗೋ ಬಂತು. ಓ ಮಲಗದಲ್ಲಿ ಅದಕ್ಕೆ ಕಾಯ್ತಾ ಇದೆಯಾ? ಮಲ್ಕೊಂಡಲ್ಲಿ ಅದಕ್ಕೆ ಅಂತ ಕಾಯ್ತಾ ಇದೆಯಾ? ಮತ್ತೆ
ಈಗ ಅಂದಾಜು ಟೈಮ್ ಎಷ್ಟಿರ್ಬೋದು? ಟೈಮ್ ನೀನೇ ನೋಡಲ್ಲ. ಟೈಮು ಅಂದಾಜು 1 o'clock. 1 ಗಂಟೆ ಆಯ್ತಲ್ಲ. 1 ಗಂಟೆ ಆಯ್ತು ಆಲ್ರೆಡಿ ಟೈಮು. ಎಷ್ಟೊತ್ತಿಗೆ ಹೊರಟಿದ್ದು? ಅಲ್ಲಿ ತುಮಕೂರು ಬೇರೆ ಹೋಗಿ ತುಮಕೂರಿಂದ ಬಂದಿದ್ದು. ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಆಮೇಲೆ ಹೋಗ್ತಿತ್ತು. ಅಲ್ಲಿಂದ ಲೇಟ್ ಆಯ್ತಂತೆ. ಅಷ್ಟೊತ್ತು ಬೇಕಾ? ಯಾವ್ದ್ರಲ್ಲಿ ಹೋಗಿದ್ದು? ಕಾರಲ್ಲಿ ಹೋಗಿದ್ದಲ್ಲ. ಓ, ಕಾರಲ್ಲಿ ಹೋಗಿ ಕಾರಿಂದ ಬಂದಿರೋದು. ಈಗ ನನಗೊಂದು ಕೆಲಸ. ಏನು? ಏನಲ್ಲಿ ಏನು ಕೆಲಸ? ಇಲ್ಲೇ ರಂಪ ಮಾಡಿದೆಲ್ಲ ತೆಗ್ದಾಕ್ಬೇಕು. ರಂಪ ಮರಿಯೋದು ನಾನೇ ಎತ್ತಾಕ್ಬೇಕೆಲ್ಲ. ಬೆಳಗ್ಗೆ ತೆಗಿವಂತ್ಬಿಡು. ಬೆಳಗ್ಗೆ ತೆಗಿ. ರಂಪ ಏನಲ್ಲ. ಕೇಕ್ ತಿನ್ನು ನೀನು. ತಿಂದಿದ್ನಲ್ಲ ನಾನು, ತಂದಿದ್ದೆ ನಾನು. ನಾವೆಲ್ಲ ತಿನ್ಬಿಟ್ಟು ಇಕ್ಕಿರೋದು. ಇಷ್ಟು ಅರ್ಧ. ಚೆನ್ನಾಗೈತೆ. ಫಾದರ್ ಡೇಗೆ ಗಿಫ್ಟ್ ಕೊಟ್ಟಿದ್ದಾಳೆ. ನಿಮ್ಮ ಮಕ್ಕಳು ಏನು ಮಾಡಿದ್ರು ಅಂತೇಳಿ ಫಾದರ್ ಡೇಗೆ ಕಮೆಂಟ್ ಮಾಡಿ. ಸೆಲೆಬ್ರೇಟ್ ಹೆಂಗೆ ಮಾಡಿದ್ರಿ ಅಂತ. ಓಕೆ, ಚೆನ್ನಾಗಿತ್ತಾ? ಚೆನ್ನಾಗಿದೆ ಕೇಕು. ಮಲ್ಕೊಂಡಲ್ಲೇ ಕಾಯ್ತಾ ಇದೀಯ ನೀನು? ಎಷ್ಟೊತ್ತಿಗೆ ಬರ್ತೀನಿ ಅಂತೇಳಿ. ಯಾ ಮತ್ತೆ ಇಲ್ಲೇನೆ ಕಿಡ್ತಾ ಇರೋದು ಹೂವನ್ನ. ಡೆಕೋರೇಷನ್ ಮಾಡಿದ್ಯಾ ಚೆನ್ನಾಗೆ. ಏನನ್ನ ಹಾಕಿ ಕ್ಲಿಪ್ ಗಿಫ್ಟ್ ಎಲ್ಲ ಹಾಕಿ ಇಕ್ಕಿರೋದು. ಇಲ್ಲೇ ಇಡ್ತೀನಿ ತಗ. ಕೂಡುತ್ತ ಅದು? ಕೂರ್ಸಿದ್ರೆ ಕೂರುತ್ತೆ. ಇಲ್ಲೊಂದು ಇಲ್ಲಿ ಹಿಂಗೆ ಹಾಕೋತಾರ. ಬೇಡ, ಹಿಂಗೆ ಬಿಡು. ತಲೆಗೆ ಹೆಂಗೈತದು? ಅಲ್ಲೇ ಅಲ್ಲಿ ಆಗಲ್ಲ, ಹಿಂಗೆ ಉದ್ದಕ್ಕೆ ಮುಖಕ್ಕೆ ಅಡ್ಡ ಆದಂಗೆ ಆಗುತ್ತದು. ಈಗ ಓಕೆ, ಕರೆಕ್ಟಾಗಿ ಆಯ್ತದು. ಇದು ಅದು ಇಕ್ಕೋಬೋದು. ಟೇಪ್ ಗಿಫ್ಟ್ ಎಲ್ಲ ಐತೆ ಅದರಲ್ಲಿ. ನಾನದು ಗಮ್ ಸಿಕ್ಕಿಲ್ಲ ಅಂತ ಗಮ್ಮು ಮನೆ ಹುಡ್ಕೋ ಅಷ್ಟು ಟೇಪು. ಓ ಹಂಗೆ. ಎಲ್ಲ ಕುತ್ಕೊಂಡು ಬಿಡಿಸಿದ್ಯಾ ನೀನು? ಬೆಳಗ್ಗೆಯಿಂದ ಮಾಡ್ದ ಅದನ್ನೇ? ಬೆಳಗಿಂದ ಏನಿಲ್ಲ, ಒಂದು ಅರ್ಧ ಗಂಟೆನೋ 3/4 ಗಂಟೆನೋ ಅಷ್ಟೇ. ಅಷ್ಟೊಂದೇನು ಟೈಮ್ ಏನು ಬೇಡವಲ್ಲ ಅದಕ್ಕೆ. ಸ್ವಲ್ಪ ಇದೆ ಸಾಕಲ್ಲ ಅಂತ ಅಷ್ಟೊಂದು ಬೇಕಾ? ಈಗ ತಿರ್ಗಾ ಸ್ನಾನ ಮಾಡ್ಬೇಕೇನೋ. ಎಲ್ಲ ಹೆಂಗ್ ಉಜ್ಜಿ ಎಲ್ಲಿ ಆ ಡಬ್ಬ ಅಷ್ಟು ಫುಲ್ಲು. ಯಾವ ಡಬ್ಬ? ಇಲ್ಲ ಐತಲ್ಲ ಈ ವೈಟು, ಆ ಡಬ್ಬ ಫುಲ್ಲು ನಾನು ಹಾಕಿರೋದು. ಬರ್ಲಿಲ್ಲ ಅಂದ್ರೆ ನಾನು ಬೆಳಗ್ಗೆ ಬಂದಿದ್ರೆ ಫಾದರ್ಸ್ ಡೇ ಕ್ಯಾನ್ಸಲ್ ಆಗ್ತಿತ್ತಾ? ಮತ್ತೆ ತಿರ್ಗಾ ನಾಳೆನೆ ಅಂತ ಅನ್ಕೋಬಹುದು ಬಂದಿಲ್ಲ ಅಂದ್ರೆ. ಸರಿ ಆಯ್ತು, ಈಗ ಮಲ್ಕೋ. ಚೆನ್ನಾಗಿತ್ತ ಸರ್ಪ್ರೈಸು? ಸೂಪರ್ ಆಗಿತ್ತು. ಸರ್ಪ್ರೈಸ್ ಅಂದ್ರೆ ಫುಲ್ ಶಾಕ್ ಒಂದೇ ಸಲಿ. ಏನೋ ಬಿತ್ತಲ್ಲಪ್ಪ ಅಂತ ಅನ್ಕೊಂಡೆ. ತಲೆ ಮೇಲಿಂದ. ಅಯ್ಯೋ, ಒಟ್ಟು ಚೆನ್ನಾಗಿಲ್ವಾ? ಚೆನ್ನಾಗಿತ್ತು. ನಾನು ನಿನ್ನ ಎದ್ದಿರ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟೊತ್ತವರೆಗೂ. ಎಲ್ಲ ಮಲ್ಕೊಂಡಿರ್ತೀರಾ ಅಂತ ಅನ್ಕೊಂಡೆ. ಆದ್ರೂ ಹೊರಗಡೆ ಲೈಟ್ ಇತ್ತಲ್ಲ, ಹಂಗಾಗಿ ಡೌಟ್ ಇತ್ತು. ಡೌಟ್ ಅಂದ್ರೆ ಎದ್ದಿರ್ತೀಯ ಅಂತ ಗೊತ್ತಿಲ್ಲ, ಮಲ್ಕೊಂಡಿರ್ತೀಯ ಅಂತ ಅನ್ಕೊಂಡಿದ್ದೆ ನಾನು. ಹಂಗೆ ಲೈಟ್ ಆಫ್ ಮಾಡ್ಬೇಕಾಗಿತ್ತು. ಮೀನ್ಸ್ ನಾನು ಈಚೆ ಲೈಟ್ ಆಫ್ ಮಾಡ್ಬೇಕಾಗಿತ್ತು, ಒಳಗ್ ಬಂದಿದ ತಕ್ಷಣ ಲೈಟ್ ಆನ್ ಮಾಡಿಲ್ಲ. ಹಂಗೆ ಮರ್ತೋಗ್ಬಿಟ್ಟಿದಾರೇನೋ ಅಂತ ನಾನು ಅನ್ಕೊಂಡಿದ್ದೆ. ಮತ್ತೆ ಡೋರ್ ಓಪನ್ ಎಲ್ಲ ಇತ್ತಲ್ಲ? ಏನೋ ಡೋರ್ ಇನ್ನ ನಾನು ಬರ್ತೀನಿ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಬಿಟ್ಟಿದ್ಯಾ ಅಂತ ಅನ್ಕೊಂಡೆ ನಾನು. ಅದಕ್ಕೆ ಡೋರ್ ಓಪನ್ ಇದೆ ಅಂತೇಳಿ ಹಿಂಗ್ ತಳ್ಳಿದ್ ನಾನು. ಎಲ್ಲ ಮಲ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರಲ್ಲ, ಫಸ್ಟ್ ತೋರಿಸ್ತೀನಿ ನಿಜ ಅದು ಯಾವ ಥರ ಸ್ಪ್ರೆಡ್ ಆಗಿದೆ ಅಂದರೆ ಒರೆವ್ವ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇದೆಲ್ಲ ಹೂವು ಬೀಳಿಸಿ ಹೆಂಗೆ ಈ ಚೇರ್ ಗೀರೆಲ್ಲ ಹೂವು, ಇದಿನ ಮೇಲೆ ಹೂವು. ಇದು ನೋಡಿ ಬುದ್ಧ, ಅದು ಬುದ್ಧದ ಮೇಲೆ ನೀವು ನೋಡಿದ್ದೀರಾ, ನಮ್ಮ ಅಪ್ಪನೇ ತೆಗೆದಿರ್ಲಿಟ್ರು. ಬಟ್ ಎಷ್ಟು ಸೈಕ್ ಆಗಿದೆ ನೋಡಿ. ಒರೆವ್ವ,
ಕೇಕ್ ಅಂತೂ ಎಲ್ಲ ತಿಂದು ಹೂವಾಗಿವ ಎಲ್ಲ ಹಾಕಿ ಓ ಮೈ ಗಾಡ್ ನಾನಂತೂ ಫೈನಲಿ ನಮ್ಮ ಅಪ್ಪನ ಏನು ಓ ಮೈ ಗಾಡ್ ನಿಜ ನಾನಂತೂ ನಮ್ಮ ಅಪ್ಪನಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡಿದ್ದೆ. ಫೈನಲಿ ನಾನಂತೂ ಸರ್ಪ್ರೈಸ್ ಮಾಡೀನಿ ನಿಜ. ನಾನಂತೂ ಫುಲ್ಲು ಹ್ಯಾಪಿ ಆಗ್ತಾಯಿದೆ ಬಿಕಾಸ್ ನಮ್ಮ ಅಪ್ಪ ಒಂಚೂರು ಅಂದಾಜೇ ಹೇಳಿಲ್ಲ. ಯಾಕಂದರೆ ನಾನು ಈ ಥರ ಸರ್ಪ್ರೈಸಾಗಿ ಬಂದು ಅವ್ರ ಹತ್ರ ಹಿಂಗೆ ಮಾಡ್ತೀನಿ ಅಂತ. ನೀವು ಸಮೇತ ಫಾದರ್ಸ್ ಡೇಗೆ ಈ ಥರ ಏನೋ ಒಂದು ಮಾಡೀನಿ ಅಂದರೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ. ಈವನ್ ನಾನು ಸಮೇತ ಇದೇ ಥರ ಮಾಡೀನಿ. ನಾವು ಅಪ್ಪನ ಸರ್ಪ್ರೈಸು ನಿಜ ಇನ್ಸ್ಟಾ ಸೈಕೋಗಿಟ್ಟು ಅಂದರೆ ವೀಡಿಯೋ ನೋಡಿದ್ರಲ್ಲ. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಡೈಲಿ ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಂತೂ ಫುಲ್ಲು ಖುಷಿ ಆಯ್ತು. ನಾವು ಅಪ್ಪಂತೂ ಫೈನಲಿ ಸರ್ಪ್ರೈಸ್ ಮಾಡಿಬಿಟ್ಟೆ ಅಂತ ನಿಜ ಫುಲ್ಲು ಖುಷಿ ಆಯ್ತೈತೆ. ಮತ್ತು ಎಲ್ಲರಿಗೂ ಬಾಯ್. ಇದೇ ಥರ ವೀಡಿಯೋಸ್ ಬರ್ತಿರುತ್ತೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲರಿಗೂ ಬಾಯ್.